ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ನಾಳೆ ಸಮಾಜ ವಿಜ್ಞಾನ ಪರೀಕ್ಷೆ 2 ನಡೀತಾ ಇದೆ. ಸೊ ಈ ಒಂದೇ ವಿಡಿಯೋದಿಂದ ಸುಮಾರು 50ರಿಂದ 60 ಅಂಕಗಳು ಬರುವ ಸಂಭವನೀಯತೆ ಹೆಚ್ಚಿದೆ. ಸೊ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಸುಮಾರು 8ರಿಂದ 20 ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆಗಳ ಒಂದು ಮಾಲಿಕೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಸೊ ಹಾಗಾಗಿ ಇದೇ ಒಂದು ವಿಡಿಯೋದಿಂದ ಸಾಕಷ್ಟು ಅಂಕಗಳು ಅಂದರೆ 50ರಿಂದ 60 ಅಂಕಗಳು ಬರುವ ಸಂಭವನೀಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಇದು 8 ಬಾರಿ ಬಂದಂತಹ ಪ್ರಶ್ನೆ ಆಗಿರ್ತದೆ. ಸಂಘಟಿತ ಕಾರ್ಮಿಕರು ಇವರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ. ಇನ್ನು ಅಸಂಘಟಿತ ಕಾರ್ಮಿಕರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ. ಸಂಘಟಿತ ಕಾರ್ಮಿಕರಿಗೆ ನಿಗದಿತ ವೇತನ ಇದೆ, ಅಸಂಘಟಿತ ಕಾರ್ಮಿಕರಿಗೆ ನಿಗದಿತ ವೇತನ ಇರುವುದಿಲ್ಲ. ಏಣಿ ಶ್ರೇಣಿ ವ್ಯವಸ್ಥೆ ಇದೆ, ಅಸಂಘಟಿತ ಕಾರ್ಮಿಕರಿಗೆ ಏಣಿ ಶ್ರೇಣಿ ವ್ಯವಸ್ಥೆ ಇರುವುದಿಲ್ಲ. ಸಂಘಟಿತ ಕಾರ್ಮಿಕರು ವೈದ್ಯಕೀಯ ಸೌಲಭ್ಯವನ್ನು ಹೊಂದಿದ್ದರೆ ಅಸಂಘಟಿತ ಕಾರ್ಮಿಕರು ವೈದ್ಯಕೀಯ ಸೌಲಭ್ಯವನ್ನು ಹೊಂದಿರುವುದಿಲ್ಲ. ಹಾಗೆಯೇ ಸಂಘಟಿತ ಕಾರ್ಮಿಕರು ನಿವೃತ್ತಿ ವೇತನ ಸೌಲಭ್ಯವನ್ನು ಹೊಂದಿದ್ದರೆ ಇವರಿಗೆ ನಿವೃತ್ತಿ ವೇತನ ಸೌಲಭ್ಯ ಇರುವುದಿಲ್ಲ. ಓಕೆ, ಇದು ಸಾಕಷ್ಟು ಬಾರಿ 8 ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇದು. ಸೊ ಇನ್ನು ಮುಂದಿನ ಪ್ರಶ್ನೆ, ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನು ತಿಳಿಸಿ. ಇದು 13 ಬಾರಿ ಪ್ರಶ್ನೆ ಪುನರಾವರ್ತನೆಯಾಗಿದೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಕಾರಣಗಳು ಏನೇನಪ್ಪ, ಪರಿಹಾರವನ್ನು ಏನೇನು ತಗೋಬಹುದು ಅಂತ. ಒಂದನೇದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಎರಡನೇದು ಕೃಷಿ ಅಭಿವೃದ್ಧಿ. 3ನೇ ಪಾಯಿಂಟ್ ಕೈಗಾರಿಕಾ ಅಭಿವೃದ್ಧಿಯನ್ನು ಮಾಡಬೇಕು. ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಉದ್ಯೋಗ ಖಾತರಿ ಯೋಜನೆ. ಈ ಎಲ್ಲ ಅಂಶಗಳನ್ನು ನಾವು ಕ್ರಮಗಳನ್ನು ಕೈಗೊಂಡ್ರೆ ನಿರುದ್ಯೋಗ ಸಮಸ್ಯೆ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತ ಬರೆದ್ರೆ ಸಂಪೂರ್ಣವಾಗಿ ಅಂಕಗಳು ದೊರೀತವೆ. ಇನ್ನು ಮುಂದಿನ ಪ್ರಶ್ನೆ, ಈ ಒಂದು ಪ್ರಶ್ನೆ ಸುಮಾರು 20 ಬಾರಿ ಏನಾಗಿದೆ ರಿಪೀಟ್ ಆಗಿದೆ. ಸೊ ಯಾವುದಪ್ಪ ಅದು ನೋಡ್ತಾ ಹೋಗೋಣ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳನ್ನು ತಿಳಿಸಿ ಅಂತ ಇದೆ. ಸೊ ಆನ್ಸರ್ನ ನೋಡ್ತಾ ಹೋಗೋಣ. ಆಧುನಿಕತೆ, ಜಾತ್ಯತೀತತೆ ಪರಿಕಲ್ಪನೆ ಪರಿಚಯವಾಯಿತು. ರಾಷ್ಟ್ರೀಯವಾದಿ ಪರಿಕಲ್ಪನೆಗಳು ಬೆಳೆಯತೊಡಗಿದವು. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ಒದಗಿತು. ಜನರ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ಆಯಿತು. ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಬೀರಿತು. ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತರು. ವೃತ್ತಪತ್ರಿಕೆಗಳು ಉಗಮವಾದವು. ಹಾಗೆಯೇ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳವಳಿಗಳು ಹುಟ್ಟಿದವು. ಈ ಒಂದು ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳ್ತಾನೆ. ಇದು ಸುಮಾರು 20 ಬಾರಿ ಪುನರಾವರ್ತನೆ ಆಗಿರತಕ್ಕಂಥ ಪ್ರಶ್ನೆ ಆಗಿರ್ತದೆ. ಮುಂದಿನ ಪ್ರಶ್ನೆ, ಬ್ರಿಟಿಷರ ಕಂದಾಯ ನೀತಿಯಿಂದ ಪರಿಣಾಮಗಳು ಯಾವುವು, ಏನೇನು ಪರಿಣಾಮಗಳಾದವು, ಕಂದಾಯ ಭೂ ಕಂದಾಯ ವ್ಯವಸ್ಥೆಯಿಂದ ಏನೇನು ಪರಿಣಾಮಗಳಾದವು ಅನ್ನೋದು. ಸೊ ಇದು ಸಾಕಷ್ಟು ಬಾರಿ ಪುನರಾವರ್ತನೆ ಆಗಿರ್ತದೆ. ಸೊ ರೈತರನ್ನು ಶೋಷಿಸುವ ಜಮೀನ್ದಾರಿ ವರ್ಗ ಸೃಷ್ಟಿಯಾಗುತ್ತದೆ. ರೈತರು ವಿವಿಧ ಸಂಕಷ್ಟಗಳಿಗೆ ಒಳಗಾದರು. ಭೂಮಿಯು ಮಾರಾಟದ ವಸ್ತುವಾಯಿತು. ಭೂಮಿಯನ್ನು ಪರಭಾರೆ ಮಾಡಿ ಸಾಲ ಪಡೆಯಬಹುದಿತ್ತು. ಇನ್ನು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ಹಾಗೆಯೇ ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ಇವೆಲ್ಲವೂ ಏನಾಗಿರ್ತವೆ, ಭೂಕಂದಾಯ ಪರಿಣಾಮ, ಭೂಕಂದಾಯ ನೀತಿ ಬಂತಲ್ಲ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳಾಗ್ತವೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಇವರು ಜಲ ವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಿದರು. ಹಾಗೆಯೇ ಪ್ರಾಥಮಿಕ ಶಿಕ್ಷಣದಲ್ಲಿ ಶುಲ್ಕವನ್ನು ರದ್ದುಪಡಿಸಲಾಯಿತು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವನ್ನು ನೀಡಿದರು. ವಿದೇಶಿ ವ್ಯಾಸಂಗಕ್ಕೆ ವಿದ್ಯಾರ್ಥಿ ವೇತನವನ್ನು ಒದಗಿಸಿಕೊಟ್ಟರು. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದರು. ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು. ಹಾಗೆ ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು. ನ್ಯಾಯ ವಿಧಾಯಕ ಸಭೆಯ ರಚನೆಯನ್ನು ಮಾಡಿದರು. ಇವೆಲ್ಲ ಅಂಶಗಳು ಏನಾಗಿರ್ತಾವಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡ ಸಲಹೆಗಳೇನು ಅಂತ ಕೇಳ್ತಾರೆ. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪನೆ ಮಾಡಿತು. ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡಲಾಯಿತು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಯನ್ನು ತರಲಾಯಿತು. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಮಾಡಲಾಯಿತು. ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಒದಗಿಸಲಾಯಿತು. ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿಯನ್ನು ಮಹಿಳೆಯರಿಗೆ ನೀಡಲಾಗಿದೆ. ಮಹಿಳಾ ಆಯೋಗಗಳ ರಚನೆ ಹಾಗೂ ಸ್ತ್ರೀ ಶಕ್ತಿ ಕೇಂದ್ರಗಳನ್ನು ಪ್ರೊಡ್ಯೂಸ್ ಮಾಡೋದು ಅಥವಾ ಓಪನ್ ಮಾಡೋದು, ಹಾಗೆ ಸ್ವ ಉದ್ಯೋಗಕ್ಕೆ ಸಾಲ ಸೌಲಭ್ಯಗಳನ್ನು ನೀಡುವುದು. ಈ ಎಲ್ಲ ಅಂಶಗಳು ಏನಾಗಿರ್ತವಪ್ಪ ಅಂದರೆ ಮಹಿಳೆಯರ ಸ್ಥಾನಮಾನ ಉತ್ತಮವಾಗಲು ಕ್ರಮಗಳ ಸಲಹೆಗಳಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಉದ್ದೇಶಗಳೇನು. ಇದು ಕೂಡ ಸಾಕಷ್ಟು ಬಾರಿ ಪುನರಾವರ್ತನೆ ಆದಂಥ ಪ್ರಶ್ನೆ. ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಒದಗಿಸಬೇಕು ಅಂತ ಕ್ರಮ ಕೈಗೊಂಡಿರ್ತದೆ. ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಮೂಡಿಸೋದು, ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸುವುದು, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು,
ಅಂತಾರಾಷ್ಟ್ರೀಯ ಒಡಂಬಡಿಕೆಗೆ ಮನ್ನಣೆಯನ್ನು ಒದಗಿಸೋದು, ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆಯನ್ನು ಬೆಳೆಸೋದು ವಿಶ್ವಸಂಸ್ಥೆಯ ಉದ್ದೇಶಗಳು ಆಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಉದ್ಯಮಿಯ ಕಾರ್ಯಗಳು ಅಂತ ಇದೆ. ವ್ಯಾಪಾರ ಚಟುವಟಿಕೆಯನ್ನು ಪ್ರಾರಂಭಿಸುವುದು, ಉತ್ಪಾದನಾಂಗಗಳನ್ನು ಸಂಯೋಜಿಸುವುದು, ನಿರ್ಧಾರಗಳನ್ನು ಕೈಗೊಳ್ಳುವುದು, ಹೊಸ ವಿಧಾನಗಳ ರೂಢಿಗೆ, ಇನ್ನು ಹಣಕಾಸಿನ ಆಯವ್ಯಯ ನಿರ್ವಹಿಸುವುದು, ಹಾಗೆಯೇ ಕಷ್ಟ ನಷ್ಟಗಳನ್ನು ಎದುರಿಸುವುದು, ಅಷ್ಟೇ ಅಲ್ಲದೆ ಸೂಕ್ತ ಮಾರ್ಗದರ್ಶನ ನೀಡುವುದು ಕೂಡ ಉದ್ಯಮಿಯ ಕಾರ್ಯಗಳು ಆಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ತಿಳಿಸಿ. ಇಂಪಾರ್ಟೆಂಟ್ ಪ್ರಶ್ನೆ. ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವುದು, ಉದ್ಯೋಗಾವಕಾಶ ಒದಗಿಸುವುದು, ಕೃಷಿಗೆ ನೀರಾವರಿ ವಿಸ್ತರಣೆ ಮಾಡೋದು, ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡೋದು, ಬಡತನ ನಿವಾರಣೆ ಮಾಡೋದು, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವುದು, ಗ್ರಾಮೀಣ ಸಂಸ್ಕೃತಿಯನ್ನು ಬೆಳೆಸುವುದು, ಸರ್ಕಾರಿ ಸೌಲಭ್ಯ ಒದಗಿಸುವುದು, ಇದು ಏನಿರ್ತದಪ್ಪ ಅಂದ್ರೆ ಗ್ರಾಮೀಣಾಭಿವೃದ್ಧಿಯ ಮಹತ್ವ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ಕೇಳಿರ್ತಾನೆ. ಸೊ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಅವಕಾಶವನ್ನು ಒದಗಿಸಿಕೊಡಲಾಗುವುದು, ಸ್ತ್ರೀಯರಲ್ಲಿ ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುತ್ತದೆ, ಇನ್ನು ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗಿದೆ, ಅಭಿವೃದ್ಧಿ ಯೋಜನೆಗಳಲ್ಲಿ ಸ್ತ್ರೀಯರಿಗೂ ಸೂಕ್ತ ಪ್ರಾತಿನಿಧ್ಯ ಕೊಡೋದು, ಸಂಘರ್ಷಗಳನ್ನು ನಿವಾರಿಸುವ ಸಾಮರ್ಥ್ಯ ಬೆಳೆಸುತ್ತದೆ, ಸರ್ಕಾರದ ಯೋಜನೆಗಳ ಸದುಪಯೋಗ, ಇವೆಲ್ಲವೂ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಬ್ಯಾಂಕಿನ ಕಾರ್ಯಗಳು. ಸಾಕಷ್ಟು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆ ಇದು, ಬ್ಯಾಂಕಿನ ಕಾರ್ಯಗಳು. ಸೊ ಬನ್ನಿ ಆನ್ಸರ್ ನೋಡ್ತಗೋಣ. ಮೊದಲನೇದು ಠೇವಣಿಗಳ ಅಂಗೀಕಾರ, ಸಾಲ ಕೊಡುವುದು, ಹಣದ ವರ್ಗಾವಣೆ, ಹಣದ ವಸೂಲಿ ಮತ್ತು ಪಾವತಿ, ಭದ್ರತಾ ಕಪಾಟು ಒದಗಿಸುವುದು, ಜಮಾ ಕಾರ್ಡ್ ಕೊಡುವುದು, ಹಾಗೆಯೇ ಭರವಸೆ ಸೇವೆಗಳನ್ನು ಕೊಡುವುದು ಬ್ಯಾಂಕಿನ ಕಾರ್ಯಗಳು ಆಗಿರ್ತವೆ. ಮುಂದಿನ ಪ್ರಶ್ನೆ, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಇದು ಸುಮಾರು 13ರಿಂದ 14 ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಮೊದಲಿಗೆ ನೀರು, ಬಂಡವಾಳ, ಮಾರುಕಟ್ಟೆ, ಸೂಕ್ತ ವಾಯುಗುಣ, ಸಾರಿಗೆ ಸಂಪರ್ಕ, ಕಾರ್ಮಿಕರ ಲಭ್ಯತೆ, ಇವೆಲ್ಲವೂ ಏನಾಗಿರ್ತವಪ್ಪ ಅಂದರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಆಗಿರ್ತವೆ. ನಮ್ಮ ಮುಂದಿನ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆಗಳನ್ನು ಆಗಲೇ ನೋಡಿದ್ವಿ. ಸೊ ಅದು ಇನ್ನೂ ಕೆಲವೊಂದಿಷ್ಟಿದ್ದಾವೆ, ನೋಡ್ತಗೋಣ. ಮಾರಿ ಕಣಿವೆ ಜಲಾಶಯ ನಿರ್ಮಾಣ, ಆಸ್ಪತ್ರೆ ಮತ್ತು ಕಾಲೇಜುಗಳ ಸ್ಥಾಪನೆ, ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಉತ್ಪಾದನೆ, ಕೋಲಾರದ ಚಿನ್ನದ ಗಣಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ, ಬೆಳಗೋಳದ ಬಳಿ KRS ಅಣೆಕಟ್ಟು, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಸಿಮೆಂಟ್ ಕೈಗಾರಿಕೆಗಳು, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆ, ಇವೆಲ್ಲವೂ ಕೂಡ ನಾಲ್ವಡಿ ಕೃಷ್ಣರಾಜರ ಸಾಧನೆಗಳಾಗಿರ್ತವೆ. ಸೊ ಇನ್ನು ಸಾಮಾಜಿಕ ಅಸಮಾನತೆ ಹೋಗಲಾಡಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರವನ್ನು ಕೇಳಿದ್ದಾನೆ. ಸೊ ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಎಂದರು. ಮಹಾಡ್ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿ, ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿಯಾದರು. ಬಹಿಷ್ಕೃತ ಹಿತಕಾರಣಿ ಸಭಾದ ಸಂಘಟನೆಯನ್ನು ಒದಗಿಸಿದರು. ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆಯನ್ನು ಮಾಡಿದರು. ಹಾಗೆಯೇ ಪ್ರಬುದ್ಧ ಭಾರತ, ಜನತಾ, ಮೂಕ ನಾಯಕ ಪತ್ರಿಕೆಗಳನ್ನು ಹೊರಡಿಸಿದರು. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿದರು. ಅಸ್ಪೃಶ್ಯತಾ ಆಚರಣೆಯ ಅಪರಾಧ ಎಂದರು. ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಬೌದ್ಧ ಧರ್ಮದ ಸ್ವೀಕಾರ ಮಾಡಿದರು. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು. ಇವೆಲ್ಲವೂ ಅಂಬೇಡ್ಕರ್ ಅವರ ಸಾಧನೆಗಳಾಗಿರ್ತವೆ. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ಕೇಳಿರ್ತಾನೆ. ಇದು ಕೂಡ ಸಾಕಷ್ಟು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಮೊದಲನೇ ಪಾಯಿಂಟ್ ನೋಡೋಣ. ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ನೇತಾಜಿ ಎಂದು ಪ್ರಸಿದ್ಧರಾಗಿರ್ತಾರೆ. ಸಮಾಜವಾದಿ ಪಕ್ಷ ಸ್ಥಾಪನೆ ಮಾಡ್ತಾರೆ. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. 1938ರ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗೆ ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಮಾಡ್ತಾರೆ. ಆಜಾದ್ ಹಿಂದ್ ರೇಡಿಯೋ ಭಾಷಣವನ್ನು ಮಾಡ್ತಾರೆ. ಭಾರತೀಯ ರಾಷ್ಟ್ರೀಯ ಸೇನೆ ಮುಖಂಡತ್ವವನ್ನು ವಹಿಸ್ತಾರೆ. ದೆಹಲಿ ಚಲೋಗೆ ಕರೆಯನ್ನು ಕೊಡ್ತಾರೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದರು. ವಿಮಾನ ಅಪಘಾತದಲ್ಲಿ ಇವರು ತಮ್ಮ ಜೀವನವನ್ನು ಕಳೆದುಕೊಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರಿಗೆ ಸೋಲಾಗಲು ಕಾರಣವೇನು? ಅಥವಾ 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಕೇಳ್ತಾನೆ. ದೇಶವ್ಯಾಪಿ ನಡೆಯಲಿಲ್ಲ, ಸಂಘಟನೆಯ ಕೊರತೆ ಇತ್ತು, ಹಾಗೆಯೇ ಸೂಕ್ತ ನಾಯಕತ್ವದ ಕೊರತೆ ಉಂಟಾಯಿತು, ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು, ನಿಶ್ಚಿತ ಗುರಿ ಇರಲಿಲ್ಲ, ಅಂದರೆ ಸೈನಿಕರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ, ಅನೇಕ ರಾಜರು ಈ ಒಂದು ಸಂಗ್ರಾಮಕ್ಕೆ ಬೆಂಬಲವನ್ನು ಕೊಡಲಿಲ್ಲ, ಒಗ್ಗಟ್ಟು ಇರಲಿಲ್ಲ, ಶಿಸ್ತು ಇರಲಿಲ್ಲ, ಸಿಪಾಯಿಗಳು ಲೂಟಿ ಮಾಡಿ ಜನರ ವಿಶ್ವಾಸವನ್ನು ಕಳೆದುಕೊಂಡರು. ಇವೆಲ್ಲವೂ ಕೂಡ ಏನಾಗಿರ್ತವೆ 1857ರ ದಂಗೆ ವಿಫಲವಾಗಲು ಕಾರಣವಾಗ್ತವೆ. ಇನ್ನು ಹಾಗಾದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅಂದರೆ 1850ರ ದಂಗೆಯ ಪರಿಣಾಮಗಳು ಏನೇನದಪ್ಪ? ಈ ಒಂದು ದಂಗೆ ಏನಾಯ್ತಲ್ಲ, ಈ ದಂಗೆಯ ನಂತರ ಪರಿಣಾಮಗಳು ಯಾವುವು? ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯವಾಯಿತು. ಬ್ರಿಟನ್ ರಾಣಿಗೆ ಆಡಳಿತವು ವರ್ಗಾವಣೆ ಆಯಿತು. ಪ್ರಾದೇಶಿಕ ವಿಸ್ತರಣೆ ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪವಿಲ್ಲ, ಕಾನೂನಿನ ಮುಂದೆ ಸಮಾನತೆ, ದೇಶೀಯ ರಾಜರೊಂದಿಗೆ ಮಾಡಿಕೊಂಡ ಒಪ್ಪಂದದ ಅಂಗೀಕಾರ, ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ ಆಯಿತು. ಇನ್ನು ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು ಅಂತ ಕೇಳ್ತಾನೆ. ಸೊ ಇಂಪಾರ್ಟೆಂಟ್ ಪ್ರಶ್ನೆ.
ಕಂಪನಿಯು ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ಪಡೆಯಿತು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದನು. ಔಧ್ನ ನವಾಬನು 50 ಲಕ್ಷ ರೂಪಾಯಿ ನೀಡಬೇಕಾಯಿತು. ಕಂಪನಿಯು ಬಂಗಾಳದ ಪೂರ್ಣ ಆಡಳಿತವನ್ನು ನಿರ್ವಹಿಸಿತು. ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರಾದರು. ಈ ಎಲ್ಲ ಅಂಶಗಳು ಬಕ್ಸರ್ ಕದನದ ಪರಿಣಾಮಗಳಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಸ್ವಾತಂತ್ರ್ಯ ಚಳವಳಿಯಲ್ಲಿ ತೀವ್ರವಾದಿಗಳ ಹೋರಾಟವನ್ನು ವಿವರಿಸಿ ಅಥವಾ ಬಾಲಗಂಗಾಧರ ತಿಲಕರ ಪಾತ್ರವನ್ನು ತಿಳಿಸಿ ಅಂತ ಕೇಳ್ತಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಮತ್ತು ಅರಬಿಂದೋ ಘೋಷ್ ಅವರು ಪ್ರಮುಖರಾಗಿರ್ತಾರೆ. ಬಂಗಾಳ ವಿಭಜನೆಯನ್ನು ವಿರೋಧಿಸಿದರು. ಸ್ವದೇಶಿ ಆಂದೋಲನಕ್ಕೆ ಕರೆ ಕೊಟ್ಟರು. ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ തീರುವೆ ಎಂದರು. ಸ್ವಾತಂತ್ರ್ಯ ಚಳವಳಿಗೆ ಜನರನ್ನು ಸಂಘಟಿಸಿದರು. ಗಣೇಶ ಮತ್ತು ಶಿವಾಜಿ ಉತ್ಸವವನ್ನು ಆರಂಭಿಸಿದರು. ಮರಾಠ ಮತ್ತು ಕೇಸರಿ ಎಂಬ ಪತ್ರಿಕೆಗಳನ್ನು ಆರಂಭಿಸಿದರು. ಗೀತಾ ರಹಸ್ಯ ಕೃತಿಯನ್ನು ರಚಿಸಿದರು. ಇವೆಲ್ಲವೂ ಕೂಡ ಏನಾಗಿರ್ತವೆ, ತೀವ್ರಗಾಮಿಗಳ ಪ್ರಮುಖ ಕಾರ್ಯಗಳಾಗಿರ್ತವೆ. ಇನ್ನು ಅಥವಾ ಬಾಲಗಂಗಾಧರ ತಿಲಕರ ಪಾತ್ರವಂತ ಕೇಳಿದರೂ ಕೂಡ ಇದನ್ನೇ ಬರೀಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ವ್ಯತ್ಯಾಸವನ್ನು ಕೇಳ್ತಾನೆ. 2 ಅಂಕದ ಸುಲಭವಾದ ಪ್ರಶ್ನೆ ಅಂತ ಹೇಳ್ಬೋದು. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಿರುವ ವ್ಯತ್ಯಾಸಗಳು ಕೇಳ್ತಾನೆ. ಪಶ್ಚಿಮ ಘಟ್ಟಗಳು ಹೆಚ್ಚು ಎತ್ತರವಾಗಿದ್ದು ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿರುವುದಿಲ್ಲ. ಪಶ್ಚಿಮ ಘಟ್ಟಗಳು ನಿರಂತರವಾಗಿರ್ತವೆ, ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ. ಪಶ್ಚಿಮ ಘಟ್ಟಗಳು ನದಿಗಳಿಂದ ಪ್ರತ್ಯೇಕಗೊಂಡಿಲ್ಲ, ಪೂರ್ವ ಘಟ್ಟಗಳು ನದಿಗಳಿಂದ ಪ್ರತ್ಯೇಕಗೊಂಡಿವೆ. ಮುಂದಿನ ಪ್ರಶ್ನೆ, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಮಹತ್ವ, ರಸ್ತೆ ಸಾರಿಗೆಯ ಮಹತ್ವ ಅಥವಾ ಸಾರಿಗೆಯ ಮಹತ್ವ, ಉದ್ಯಮಿಯ ಪಾತ್ರ, ಇವೆಲ್ಲವಕ್ಕೂ ಒಂದೇ ಉತ್ತರವನ್ನು ಬರೀಬೇಕಾಗ್ತದೆ ನೀವು. ಯಾವುದಪ್ಪ ಅಂದರೆ ಕೃಷಿ ಅಭಿವೃದ್ಧಿಗೆ ಸಹಾಯಕವಾಗ್ತದೆ, ಕೈಗಾರಿಕೆ ಅಭಿವೃದ್ಧಿಗೆ ಸಹಾಯಕವಾಗ್ತದೆ, ವ್ಯಾಪಾರ ಮತ್ತು ಗಣಿಗಾರಿಕೆ ಅಭಿವೃದ್ಧಿಗೆ ಸಹಾಯಕ, ಮಾರುಕಟ್ಟೆ ಅಭಿವೃದ್ಧಿಗೆ ಸಹಾಯಕ, ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯಕ, ಉದ್ಯೋಗಾವಕಾಶಗಳ ಹೆಚ್ಚಳ, ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಹೆಚ್ಚಳವಾಗ್ತದೆ, ದೇಶದ GDP ಹೆಚ್ಚಳವಾಗ್ತದೆ, ಹಾಗೆಯೇ ಜನರ ಜೀವನ ಮಟ್ಟ ಉತ್ತಮಗೊಳ್ಳುತ್ತದೆ. ಈ ಉತ್ತರವನ್ನು, ಈ ಮೇಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಇದೇ ಉತ್ತರವನ್ನು ನೀವು ಬರೀಬೇಕಾಗ್ತದೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು, ಸಲಹೆಗಳೇನಂತ ಕೇಳಿದರು. ಇದೇ ಆನ್ಸರು. ಭಾರತದಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು. ಈ ಪ್ರಶ್ನೆ ಅಂತೂ ಸಾಕಷ್ಟು ಬಾರಿ, ಒಂದು ಸುಮಾರು 10 ರಿಂದ 15 ಬಾರಿ ಬಂದಂಥ ಪ್ರಶ್ನೆ ಆಗಿರ್ತದೆ ಇದು. ಸೊ ಬನ್ನಿ ಆನ್ಸರನ್ನು ನೋಡ್ತಾ ಹೋಗೋಣ. ಮಹಿಳೆಯರ ಶಿಕ್ಷಣಕ್ಕೆ ಒತ್ತನ್ನು ನೀಡಲಾಯಿತು. ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸಲಾಯಿತು. ಮಹಿಳಾ ಆಯೋಗದ ಸ್ಥಾಪನೆಯಾಗಿದೆ. ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ. ಚುನಾವಣೆಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಜಾರಿಗೆ ತಂದಿದ್ದಾರೆ. ಸಖಿ ಒನ್ ಸ್ಟಾಪ್ ಸೆಂಟರ್ ಆರಂಭವನ್ನು ಮಾಡಿದ್ದಾರೆ. ಸ್ವ ಉದ್ಯೋಗಕ್ಕೆ ಹೆಣ್ಣು ಮಕ್ಕಳಿಗೆ ಸಾಲವನ್ನು ಕೊಡ್ತಾಯಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದೆ. ಹಾಗೆ ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಕೂಡ ಜಾರಿಗೆ ಬಂದಿದೆ. ಹಾಗಾದರೆ ಈ ಎಲ್ಲ ಕ್ರಮಗಳು ಏನದವಲ್ಲ, ಇವೆಲ್ಲವೂ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು. ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವಪ್ಪ ಅಂದರೆ ಇವನ್ನೇ ಬರೀಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜದ ಸುಧಾರಣೆಗಳಾವು ಅಂತ ಕೇಳ್ತಾನೆ. ಇವು ಅಷ್ಟು ಯಾವುದೇ ಕ್ವಶನ್ ಕೇಳಿದ್ರು, ಈ ಮೇಲಿರ್ತಕ್ಕಂಥ ಯಾವುದೇ ಸಮಾಜದ ಕ್ವಶನ್ ಕೇಳಿದ್ರು ಕೂಡ ಇವೇ ಆನ್ಸರ್ಗಳನ್ನು ನೀವು ಬರೀಬೇಕಾಗ್ತದೆ. ಯಾವ್ಯಾವ ಅವು? ಸ್ತ್ರೀ ಶೋಷಣೆಗೆ ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸಿದರು. ಸತಿ ಪದ್ಧತಿ, ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟವನ್ನು ನಡೆಸಿದರು. ವಿಗ್ರಹಾರಾಧನೆ, ಬಹುದೇವತಾ ಆರಾಧನೆಗೆ ಖಂಡನೆ, ಜಾತಿ ಪದ್ಧತಿಯ ಖಂಡನೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು. ಶಿಕ್ಷಣ ಪ್ರಸಾರಕ್ಕೆ ಆದ್ಯತೆಯನ್ನು ನೀಡಿದರು. ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹವನ್ನು ಒದಗಿಸಿದರು. ಈ ಎಲ್ಲ ಅಂಶಗಳು ಪ್ರಮುಖ ಅಂಶಗಳು ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಮತ್ತು ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಆಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಬ್ಯಾಂಕು ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳೇನು, ಅಥವಾ ಬ್ಯಾಂಕಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ, ಅಥವಾ ಬ್ಯಾಂಕು ನಿರ್ವಹಿಸುವ ಕಾರ್ಯಗಳಾವು, ಅಥವಾ ಬ್ಯಾಂಕ್ ಸಲ್ಲಿಸುವ ಸೇವೆಗಳಾವು. ಇವು ಎಷ್ಟು ಪ್ರಶ್ನೆಗಳಿಗೆ ಕೇವಲ ಒಂದೇ ಉತ್ತರ ಬರೀಬೇಕಾಗ್ತದೆ ನೀವು. ಅದು ಯಾವುದಪ್ಪ ಅಂದರೆ ಹಣದ ಭದ್ರತೆಯನ್ನು ಕಾಪಾಡುತ್ತದೆ, ಹಣದ ವಹಿವಾಟನ್ನು ಬ್ಯಾಂಕ್ ಮಾಡ್ತದೆ, ಠೇವಣಿ ಅಂಗೀಕಾರವನ್ನು ಮಾಡ್ತದೆ, ಸಾಲವನ್ನು ಕೊಡ್ತದೆ, ಹಣದ ಪಾವತಿಯನ್ನು ಮಾಡ್ತದೆ, ಹಣದ ವಸೂಲಾತಿ ಮಾಡ್ತದೆ, ಹಾಗೆಯೇ ಭದ್ರತಾ ಕಪಾಟು ಸೌಲಭ್ಯವನ್ನು ಒದಗಿಸ್ತದೆ, ಲಾಭ ಮತ್ತು ಸೇವಾ ಭಾವನೆಯನ್ನು ಕೊಡ್ತದೆ, ಹೆಸರಿನ ಗುರುತು ಇರ್ತದೆ, ಭರವಸೆಯ ಸೇವೆಗಳನ್ನು ಒದಗಿಸ್ತದೆ, ವ್ಯವಹಾರಗಳು ಸುಗಮವಾಗಿ ನಡೆಯಲು ಸಹಾಯಕವಾಗ್ತದೆ. ಈ ಎಲ್ಲ ಅಂಶಗಳು ಬ್ಯಾಂಕಿನ ಕಾರ್ಯಗಳು ಆಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಅರಣ್ಯಗಳ ಮಹತ್ವವನ್ನು ಅಂದರೂ ಒಂದೇ, ಪ್ರಾಮುಖ್ಯತೆ ಅಂದರೂ ಒಂದೇ, ಉಪಯೋಗಗಳು ಅಂದರೂ ಒಂದೇ. ಸೊ ಅಥವಾ ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹು ಉಪಯುಕ್ತ ಸಂಪನ್ಮೂಲಗಳಾಗಿವೆ ಹೇಗೆ? ಇದು ಕೂಡ ಸಾಕಷ್ಟು ಬಾರಿ ರಿಪೀಟ್ ಆದಂಥ ಪ್ರಶ್ನೆ ಆಗಿರ್ತದೆ. ಅರಣ್ಯಗಳು ಶುದ್ಧ ವಾಯು ಅಂದರೆ ಗಾಳಿ, ಆಹಾರ ಮತ್ತು ಮೇವು ನೀಡುತ್ತವೆ, ಮಳೆ ತರಲು ಸಹಾಯಕವಾಗಿವೆ, ಮಣ್ಣಿನ ಸವೆತವನ್ನು ನಿಯಂತ್ರಣ ಮಾಡ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವನ್ನು ಒದಗಿಸ್ತವೆ, ಪ್ರವಾಸಿ ತಾಣಗಳಾಗ್ತವೆ, ಹಾಗೆಯೇ ಉದ್ಯೋಗಾವಕಾಶವನ್ನು ಒದಗಿಸಿಕೊಡ್ತವೆ, ಪರಿಸರ ಸಮತೋಲನಕ್ಕೆ ಕಾರಣವಾಗಿವೆ, ಔಷಧಿ ಸಸ್ಯಗಳ ಆಗಾರವಾಗಿವೆ. ಇವೆಲ್ಲವೂ ಕೂಡ ಅರಣ್ಯಗಳ ಉಪಯೋಗ ಅಂದರೂ ಒಂದೇ, ಅರಣ್ಯದ ಮಹತ್ವ ಅಂತ ಬರೆದ್ರೂ ನಡೀತದೆ.
ಇನ್ನು ಈ ಪ್ರಶ್ನೆ ಸಾಕಷ್ಟು ಬಾರಿ ಬಂದಿದೆ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಅಂಶಗಳು: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಶಿಕ್ಷಣ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಸ್ತ್ರೀ ಶಕ್ತಿ ಕಾರ್ಯಕ್ರಮ, ಮಹಿಳಾ ಸ್ವಉದ್ಯೋಗಕ್ಕೆ ಸಾಲ ಮತ್ತು ಸಬ್ಸಿಡಿ ಸೌಲಭ್ಯ, ಮಹಿಳಾ ಮತ್ತು ಯುವತಿ ಮಂಡಳಿ, ಸ್ವಸಹಾಯ ಮತ್ತು ಮಹಿಳಾ ಸಹಕಾರಿ ಸಂಘಗಳು, ರಾಷ್ಟ್ರ ಮತ್ತು ರಾಜ್ಯ ಮಹಿಳಾ ಆಯೋಗಗಳು, ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ, ಸರ್ಕಾರಿ ಉದ್ಯೋಗಗಳಲ್ಲಿ ಕೂಡ ಮೀಸಲಾತಿ ಒದಗಿಸೋದು. ಇನ್ನು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ, ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಯಾವ್ಯಾವ ಸರ್ಕಾರ ಕೈಗೊಂಡಿರೋದು ಅಂತ ಕೇಳ್ತಾನೆ. ಸೊ 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡ್ತದೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರ್ತದೆ. ಸಾರ್ವತ್ರಿಕ ಮತದಾನವನ್ನು ಜಾರಿಗೆ ತರ್ತಾರೆ. ಸಮಾನತೆ ಹಕ್ಕು ಜಾರಿ ಆಗ್ತದೆ. ಹಾಗೆ ಶೈಕ್ಷಣಿಕ ಮತ್ತು ರಾಜಕೀಯ ಮೀಸಲಾತಿ, ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಒದಗಿಸುವುದು. 1989ರ ಶಾಸನ ರಾಜ್ಯ ಸರ್ಕಾರಕ್ಕೆ ವಿಶೇಷ ಜವಾಬ್ದಾರಿಯನ್ನು ಒದಗಿಸೋದು. ಹಾಗೆಯೇ ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ ಹಾಗೂ ಅಂಬೇಡ್ಕರ್ರ ಹೋರಾಟಗಳು ಎಲ್ಲವೂ ಏನಾಗ್ತಾವಪ್ಪ ಅಂದರೆ ಅಸ್ಪೃಶ್ಯತಾ ನಿವಾರಣೆ ಕ್ರಮಗಳಾಗಿರ್ತಾವ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ದೊರೀತಾವ. ಇನ್ನು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂತ ಕೇಳ್ತಾನೆ. ಸೊ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಶೌಚಾಲಯ, ಶಾಲೆ, ಆಸ್ಪತ್ರೆ ಮತ್ತು ಮಾರುಕಟ್ಟೆಗಳ ಸೌಲಭ್ಯವನ್ನು ಒದಗಿಸೋದು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ, ವಯಸ್ಕ ಶಿಕ್ಷಣ, ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ, ಕೃಷಿ, ಪಶುಪಾಲನೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮತ್ತು ಅರಣ್ಯಗಳ ಅಭಿವೃದ್ಧಿಯನ್ನು ಒದಗಿಸುವುದು. ಕೆರೆಕಟ್ಟೆಗಳ ನಿರ್ಮಾಣ ಮಾಡೋದು, ಹೂಳು ತೆಗೆಸುವುದು ಹಾಗೂ ಕಿರು ನೀರಾವರಿಗಳನ್ನು ವ್ಯವಸ್ಥೆಯನ್ನು ಮಾಡೋದು. ಗುಡಿ ಕೈಗಾರಿಕೆಗಳು, ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಯನ್ನು ಮಾಡೋದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೆ ತರೋದು. ಸ್ವರ್ಣ ಜಯಂತಿ ಗ್ರಾಮ ಸ್ವಉದ್ಯೋಗ ಯೋಜನೆಯನ್ನು ಜಾರಿಗೆ ತರೋದು. ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆಗಳು ವಸತಿ ಯೋಜನೆಗಳಾಗಿರ್ತವೆ. ಇನ್ನು ಸುವರ್ಣ ಗ್ರಾಮೋದಯ ಯೋಜನೆ ಮೂಲಭೂತ ಸೌಕರ್ಯಗಳಾಗಿರ್ತವೆ. ಇನ್ನು ವಯೋವೃದ್ಧರು, ಅಂಗವಿಕಲರು, ವಿಧವೆಯರು ಮತ್ತು ಮಾನಸಿಕ ಅಸ್ವಸ್ಥರಿಗೆ ಸಾಮಾಜಿಕ ಕಲ್ಯಾಣ ಯೋಜನೆಗಳು ಜಾರಿಗೆ ಬಂದಿರೋದಾಗಿರ್ಬೋದು. ಮಹಿಳಾ ಸ್ವಸಹಾಯ ಸಂಘಗಳು, ಇವೆಲ್ಲ ಅಂಶಗಳು ಏನದಾವಲ್ಲ ಅವು ಪಂಚಾಯತ್ ಸಂಸ್ಥೆ ರಾಜ್ಯ ಸಂಸ್ಥೆ ಐತಲ್ಲ ಅದರ ಪಾತ್ರಗಳ ಇವುಗಳಿಂದನೇ ಒಂದು ಪಂಚಾಯತ್ ರಾಜ್ಯ ಸಂಸ್ಥೆಯಿಂದನೇ ಈ ಎಲ್ಲ ಕಾರ್ಯಕ್ರಮಗಳು ಜಾರಿಗೆ ಬರೋದು. ಓಕೆನಾ? ಸೊ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ, ಅದು ಪರ್ಫೆಕ್ಟ್ ಆಗ್ರಿ. ಇನ್ನು ಮುಂದಿನ ಪ್ರಶ್ನೆ, ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು ಅಂದರೆ ಅರಣ್ಯವನ್ನು ಯಾವ ರೀತಿ ನಾವು ಸಂರಕ್ಷಣೆಯನ್ನು ಮಾಡಬೇಕು ಅಂತ. ಸೊ ಘರ್ಷಿತ ಮರಗಳನ್ನು ತೆಗೆಯುವುದು ಅಂದರೆ ಒಂದಕ್ಕೊಂದು ಏನು ಘರ್ಷಣೆಗೊಳಗಾಗ್ತಾವಲ್ಲ, ತಿಕ್ಕುವಿಕೆಗೊಳಗಾಗ್ತಾವಲ್ಲ, ಅದರಿಂದ ಏನಾಗ್ತದಪ್ಪ ಅಂದರೆ ಕಾಡ್ಗಿಚ್ಚು ಉಂಟಾಗ್ತದೆ. ಹಾಗಾಗಿ ಘರ್ಷಿತ ಮರಗಳನ್ನು ತೆಗೆಯುವುದು, ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಮರ ನೆಡಲು ಪ್ರೋತ್ಸಾಹಿಸುವುದು, ಹಾಗೆ ಕೈಗಾರೀಕರಣವನ್ನು ಕಾಡಿನಿಂದ ದೂರ ಹಾಕೋದು. ಈ ಇಷ್ಟು ಅಂಶಗಳನ್ನು ಬರೆದ್ರೆ ನಿಮ್ಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೆತವೆ. ಇನ್ನು ಮುಂದಿನ ಪ್ರಶ್ನೆ, ಮಣ್ಣಿನ ಸಂರಕ್ಷಣೆ ಕ್ರಮಗಳು ಯಾವುವು? ಸೊ ಅಡ್ಡ ಬದುಗಳನ್ನು ನಿರ್ಮಾಣ ಮಾಡೋದು, ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡೋದು, ಅರಣ್ಯ ನಾಶವನ್ನು ತಡೆಗಟ್ಟುವುದು, ನೀರಿನ ಯೋಜಿತ ಬಳಕೆಯನ್ನು ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಹಂತ ಹಂತವಾಗಿ ವ್ಯವಸಾಯ ವಿಮಾ ಕ್ಷೇತ್ರಗಳನ್ನು ನಿರ್ಮಾಣ ಮಾಡೋದು ಏನಪ್ಪ ಅಂದರೆ ಮಣ್ಣಿನ ಸಂರಕ್ಷಣಾ ಕ್ರಮಗಳಾಗಿರ್ತವೆ. ಇನ್ನು ತೆರಿಗೆಯ ವಿಧಗಳು ಇಂಪಾರ್ಟೆಂಟು, 2 ಅಂಕಕ್ಕೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತ 2 ತೆರಿಗೆಗಳಿದ್ದಾವೆ. ಪ್ರತ್ಯಕ್ಷ ತೆರಿಗೆಯು ಸರ್ಕಾರ ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರು ಪಾವತಿಸುವುದು. ಪರೋಕ್ಷ ತೆರಿಗೆ ಅಂದರೆ ಸರ್ಕಾರ ವಿಧಿಸುವ ತೆರಿಗೆಯನ್ನು ಬೇರೆಯವರ ಮೇಲೆ ವರ್ಗಾಯಿಸುವುದು. ಉದಾಹರಣೆಗೆ ಕೇಂದ್ರ ಅಬಕಾರಿ ತೆರಿಗೆ ಆಗಿರ್ತದೆ. ಇನ್ನು ಪ್ರತ್ಯಕ್ಷ ತೆರಿಗೆ ಉದಾಹರಣೆ ಯಾವಪ್ಪ ಅಂದರೆ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪು ತೆರಿಗೆ ಆಗಿರ್ತದೆ. ಇನ್ನು ಪರೋಕ್ಷ ತೆರಿಗೆ ಆಮದು ರಫ್ತು ತೆರಿಗೆ, ಸೇವಾ ತೆರಿಗೆ, ವಿದೇಶಿ ಪ್ರವಾಸಿಗರ ಮೇಲೆ ವಿಧಿಸುವ ತೆರಿಗೆ ಆಗಿರ್ತದೆ. ಓಕೆ, ಇದು 2 ಅಂಕಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆ, ನಿರುದ್ಯೋಗಕ್ಕೆ ಕಾರಣಗಳಾವು ಅಂತ ಕೇಳಿದಾನೆ. ಅತಿಯಾದ ಜನಸಂಖ್ಯೆ ನಿರುದ್ಯೋಗಕ್ಕೆ ಕಾರಣ ಆಗಿದೆ. ಯಾಂತ್ರೀಕರಣ ಅಂದರೆ ಕೈಗಾರೀಕರಣ, ಯಂತ್ರಗಳು ಬಂದಿರತಕ್ಕಂಥದ್ರಿಂದ ನಿರುದ್ಯೋಗ ಉಂಟಾಗ್ತಾ ಇದೆ. ಇನ್ನು ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ ಉಂಟಾಗ್ತಿದೆ, ಬಂಡವಾಳದ ಕೊರತೆ, ಅನಕ್ಷರತೆ, ಇವೆಲ್ಲ ಅಂಶಗಳು ನಿರುದ್ಯೋಗಕ್ಕೆ ಕಾರಣಗಳಾಗಿರ್ತವೆ. ಹಾಗಾದರೆ ನಿರುದ್ಯೋಗ ಉಂಟಾಗೋದ್ರಿಂದ ಏನೇನು ಪರಿಣಾಮಗಳು ನಮ್ಮ ಸಮಾಜದ ಮ್ಯಾಗೆ ಬೀಳ್ತಪ್ಪ? ಒಂದು ಬಡತನ ಉಂಟಾಗ್ತದೆ, ಅನಾರೋಗ್ಯ ಉಂಟಾಗ್ತದೆ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ ಆಗ್ತದೆ, ಮೋಸ ವಂಚನೆಗೆ ಒಳಗಾಗ್ತವೆ, ಕಳ್ಳತನ ಸ್ಟಾರ್ಟ್ ಆಗ್ತದೆ, ವ್ಯಭಿಚಾರ ಸ್ಟಾರ್ಟ್ ಆಗ್ತದೆ. ಸೊ ಇವೆಲ್ಲ ಅಂಶಗಳು ನಿರುದ್ಯೋಗ ಉಂಟಾಗೋದ್ರಿಂದ ಆಗ್ತಕ್ಕಂಥ ಪರಿಣಾಮಗಳಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳು ಯಾವುವು? ಹಾಗಾದರೆ ಹೆಚ್ಚಿನ ಮಳೆ ಬಂದರೆ ಅಕಸ್ಮಾತ್ ಕಾಡುಗಳನ್ನು ಕಡಿಯೋದ್ರಿಂದ ಮಣ್ಣು ಏನಾಗ್ತದೆ, ಮಳೆ ಬಂದಾಗ ನೀರಿನ ಜೊತೆ ಕೊಚ್ಚಿಕೊಂಡು ಹೋಗ್ತದೆ. ಆ ಒಂದು ಮಣ್ಣಿನ ಸವೆತವನ್ನು ತಡೆಗಟ್ಟಲಿಕ್ಕೆ ಕಾರಣ ಏನೇನು ಪರಿಣಾಮಗಳು ಅಂದರೆ ಅಕಸ್ಮಾತ್ ಮಣ್ಣು ಸವೆತಕ್ಕೆ ಒಳಗಾದ್ರೆ ಏನೇನು ಪರಿಣಾಮಗಳು ಉಂಟಾಗ್ತವೆ ಅದನ್ನು ನೋಡ್ತಾ ಹೋಗಬೇಕಾಗ್ತದೆ. ಆ ಹರಿದು ಬಂದಂತಹ ಮಣ್ಣು
ನದಿಗಳಲ್ಲಿ ಹೂಳು ತುಂಬಿಕೊಳ್ತದೆ. ಅಂದರೆ ನದಿಗಳೇನಿರ್ತಾವಲ್ಲ ಅಲ್ಲಿ ಹೂಳು ತುಂಬಿಕೊಳ್ತದೆ. ತುಂಬಿಕೊಳ್ಳೋದ್ರಿಂದ ನೀರಿನ ಸಾಮರ್ಥ್ಯ, ಸಂಗ್ರಹಣ ಸಾಮರ್ಥ್ಯ ಏನಾಕತಿ ಕಡಿಮೆ ಆಗ್ತದೆ. ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತದೆ. ನದಿ ಪಾತ್ರ ಏನಾಗ್ತದೆ ಬದಲಾವಣೆ ಆಗ್ತದೆ. ಅಂದರೆ ಹರಿತಕ್ಕಂತಹ ಏನು ರೂಟ್ ಇರ್ತದಲ್ಲ, ಆ ನದಿದು ದಾರಿ ಇರ್ತದಲ್ಲ, ಆ ದಾರಿ ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಇನ್ನು ಅಂತರ್ಜಲ ಮಟ್ಟ ಕುಸಿತವಾಗ್ತದೆ. ಯಾಕಪ್ಪ ಅಂದರೆ ನೀರನ್ನು ಭೂಮಿ ಏನು ಮಾಡಬೇಕು, ಹೀರ್ಕೋಬೇಕು. ಅದರ ಬದಲಿ ಅದು ಹರ್ಕೊಂತ ಹೊಂಟ್ಬಿಟ್ರೆ ಆಟೋಮೆಟಿಕ್ಲಿ ಏನಾಗ್ತದೆ, ಅಂತರ್ಜಲ ಮಟ್ಟ ಕುಸಿತವಾಗ್ತದೆ. ಇನ್ನು ಸ್ವಾಭಾವಿಕ ಚಿಲುಮೆಗಳ ಬತ್ತಿ ಹೋಗುತ್ತಿವೆ. ಈ ಎಲ್ಲ ಅಂಶಗಳು ಏನಾಗ್ತಪ್ಪ ಅಂದರೆ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳು ಆಗಿರ್ತವೆ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ ಈ ವಿಡಿಯೋದಿಂದ ಸುಮಾರು ನಿಮಗೆ 50ರಿಂದ 60 ಅಂಕಗಳು ಸುಲಭವಾಗಿ ಸಿಗ್ತಾವೆ. ಯಾಕಪ್ಪ ಅಂದರೆ ಸಾಕಷ್ಟು ಬಾರಿ ಪುನರಾವರ್ತನೆಯಾದಂಥ ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಸೊ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಟ್ಸ್ ಮಾಡಿಕೊಂಡು ನೀವು ನಾಳೆ ಇವತ್ತು ನೈಟ್ ಪರ್ಫೆಕ್ಟ್ ಆಗಿದ್ದೆ ಆದಲ್ಲಿ ನಾಳೆ ಇವೇ ಪ್ರಶ್ನೆಗಳು ಹೆಚ್ಚು ಏನಾಗಿರ್ತವೆ ಆ್ಯನುವಲ್ ಎಕ್ಸಾಮ್ನಲ್ಲಿ ನಾಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಾವೆ ಅಂತ ಹೇಳ್ತಾ, ಸೊ ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.